ஆக்கிடலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் ನಿರಂತರಂ. ವಾಂಗ ಇವತ್ತು ಸಬ್ಜೆಕ್ಟ್ ಏನಂದ್ರೆ ನಮ್ಮದು ಈ ಸಿಂಧು ನಗರ್ ಲೇಔಟ್ಗೆ ಅಟ್ಯಾಚ್ಡ್ ಆಗಿ ಸರ್ವೆ ನಂಬರ್ 64 ಅಂತ ಒಂದು ಗೌಡನ್ ಕೆರೆ ಅಂತ ಇತ್ತು ಓಲ್ಡನ್ ಡೇಸಲ್ಲಿ. ಅದು 40-50 ಇಯರ್ಸ್ ಬ್ಯಾಕೆ ಶೇಪ್ ಔಟ್ ಆಗಿದೆ ಅಂತ ಎಲ್ಲ ರಿಪೋರ್ಟ್ಸ್ ಮಾಡಿಬಿಟ್ಟು ಅದರಲ್ಲಿ 6 acres ಮೊರಾರ್ಜಿ ದೇಸಾಯಿ ಸ್ಕೂಲಿಗೆ ಕೊಟ್ಟಿದ್ದಾರೆ. ರಿಮೈನಿಂಗ್ ಏರಿಯಾ 5 acresದಲ್ಲಿ ಒಂದು 2.5-3 acres ಗೌತಮ್ ನಗರದಲ್ಲಿ ಮನೆ ಆಗಿದೆ. 1-2 ಎಕರೆ ಅಲ್ಲೇ ಪೆಂಡಿಂಗ್ ಜಾಗ ಇದೆ ಆ ಕೆರೆಯಲ್ಲಿ. ಸೊ ಇವಾಗ ಏನಂದರೆ ಈ 64 ಪಕ್ಕದಲ್ಲಿ ನಮ್ಮದು 63/2 ಅಂತ 2 acre 15 ಗುಂಟಸ್ ಕನ್ವರ್ಟೆಡ್ ಪೋರ್ಷನ್ ಇದೆ. ಅದಾಗಿದ್ಮೇಲೆ ಸಿಂಧು ನಗರ್ ಆ್ಯಕ್ಚುಲ್ ಲೇಔಟ್ ಅಪ್ರೂವ್ಡ್ ಲೇಔಟ್ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಈ ಲೋಕಲಲ್ಲಿರೋರು ಕೆಲವರು ಜನ ಈ RTA ಅಪ್ಲಿಕೇಶನ್ಸ್ ಇದಾಕು ಅದರಿಂದ ಲೋಕಾಯುಕ್ತಕ್ಕೆ ಹಾಕಿ ಲೋಕಾಯುಕ್ತದಿಂದ ತಹಸೀಲ್ದಾರ್ಗೆ ಏನೇನೋ ಹಾಕಿ ಈ ಟೋಟಲ್ ಎಲ್ಲ ಮೆಸ್ಸಪ್ ಮಾಡಿಬಿಟ್ಟು ಆ ಗೌಡನ ಕೆರೆ 64 ಏನಿದೆಯೋ ಉಳಿದ ಜಾಗ ಅದೇನೋ ನಮ್ಮ ಲೇಔಟ್ಗೆ ಸ್ವಲ್ಪ 15 ಗುಂಟ ಸೇರುತ್ತಂತ ಒಂದು ಟಾಪಿಕ್ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಇವತ್ತು ನೋಡಿದರೆ ಕೆಲವು ಪೇಪರ್ದಲ್ಲಿ 10 acres ಲೇಔಟ್ ಅವರು ಎಂಕ್ರೋಚ್ ಮಾಡಿದ್ದಾರೆ, 11 acres ಎಂಕ್ರೋಚ್ ಮಾಡಿದ್ರು ಅಂತ ಒಂದು 2-3 ಪೇಪರ್ಸಲ್ಲಿ ನೋಡಿದ್ದೀನಿ. ಅದು ಕ್ಲಾರಿಫಿಕೇಶನ್ ಕೊಡೋಣ ಅಂತ ಈ ಪ್ರೆಸ್ ಮೀಟು. ಸೊ ನಮ್ಮದು ಲೇಔಟ್ ಬಂದು 11 acres ಚೇಂಜ್ ಏನಿದೆಯೋ ಪ್ರಾಪರ್ KD ಅಪ್ರೂವ್ಡ್ ಇದೆ, ಎಲ್ಲದಕ್ಕೆ ಖಾತಾಸ್ ಬಂದಿದೆ. 245 ಸೈಟ್ಸ್ ಅಪ್ರಾಕ್ಸಿಮೇಟ್ 200 ಸೈಟ್ಸ್ ಇದೆ, ಎಲ್ಲ ಸೋಲ್ಡ್ ಔಟ್ ಆಗಿದೆ, ಯಾರಿಗೂ ಏನು ಇಶ್ಯೂ ಇಲ್ಲ. ಆ ಲೇಔಟ್ಗೆ ಮುಂಚೆ ಇರೋದು ಕನ್ವರ್ಟೆಡ್ 2 acre 15 ಗುಂಟಾಸ್ ಇದೆ, ಅದನ್ನು ಕನ್ವರ್ಷನ್ ಆಗಿದೆ. ಯಾವುದು ಇಲ್ಲೀಗಲ್ ಆಗಿ ನಾವೇನು ಮಾಡಿಲ್ಲ ಇಲ್ಲಿ. ಸೊ ಈ ಇಶ್ಯೂ ಎಲ್ಲ ರೇಸ್ ಆಗಿದ ಮೇಲೆ ನಾವು ತಹಸೀಲ್ದಾರ್ಗೆ ಮೆನಿ ಟೈಮ್ಸ್ ಒಂದು ಅಪ್ಲಿಕೇಶನ್ ಕೊಟ್ಟಿದ್ವಿ. ಇವಾಗ ನಿಂದು 64 ನಮ್ಮದು 63/2 ಇಷ್ಟು ಟೈಮ್ಸ್ ಇದೆಲ್ಲ ಬೌಂಡ್ರಿ ಇಶ್ಯೂ ಆಗ್ತಾ ಇರೋದ್ರಿಂದ ಒಂದು ಜಂಟ ಸರ್ವೆ ಮಾಡಿಬಿಟ್ಟು ನಮ್ದೇನಿದೆ ನಮ್ಗೆ ಬೌಂಡ್ರಿ ತೋರಿಸ್ಬೇಡಿ, ನಿಮ್ದೇನಿದೆ ನೀವು ಫಿಕ್ಸ್ ಮಾಡಿ ಮೇಡಮ್. ಏನಾದ್ರೆ ನಮ್ದು ಮಿಸ್ಟೇಕ್ಸ್ ಇದ್ದರೆ ಏನಾದ್ರೇನೋ ನನಗೆ ಒಂದು ನೋಟಿಸ್ ಕೊಟ್ಟು 1 ವಾರ ಟೈಮ್ ಕೊಡಿ, ನಾನು ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊನೆ ರೆಡಿ ಇದ್ದೀನಿ ಅಂತ ಅವ್ರಿಗೆ ಅಫಿಷಿಯಲ್ ಆಗಿ ಪರ್ಸನಲ್ ಆಗಿ ಮೀಟ್ ಆಗಿ ಹೇಳಿದ್ವಿ. ಅಫಿಷಿಯಲ್ ಆಗಿ ಜನವರಿಯಲ್ಲಿ ಅಪ್ಲಿಕೇಶನ್ ಕೊಟ್ಟಿದ್ವಿ. ಅದಾಗಿದ್ಮೇಲೆ ಮೊರಾರ್ಜಿ ದೇಸಾಯಿ ಸ್ಕೂಲ್ಗೆ 6 acre ಅಲಾಟ್ಮೆಂಟ್ ಏನು ಮಾಡಿದ್ರು ಅವ್ರದ್ದು ಒಂದು ಸ್ಕೆಚ್ ಏನಿದೆಯೋ ನಮ್ಗೆ ಬೇಕಂತ ಒಂದು ಅಪ್ಲಿಕೇಶನ್ ಹಾಕಿದ್ವಿ. ಯಾಕಂದರೆ 60% ನಮ್ಮ ಬೌಂಡ್ರಿ ಮೊರಾರ್ಜಿ ದೇಸಾಯಿ ಸ್ಕೂಲ್ ಅವ್ರಿಗೆ ಶೇರ್ ಮಾಡ್ತಾ ಇದ್ವಿ. ಸೊ ಅವ್ರದ್ದು ನಮ್ಮದು ಏನಾದ್ರೂ ಮಿಸ್ಟೇಕ್ಸ್ ಇದೆ ನೋಡೋಣ ಅಂತ ಅದು ಹಾಕಿದ್ವಿ. ಸೊ ಯಾವುದಕ್ಕೂ ನಮಗೂ ರಿಪ್ಲೈ ಕೊಡಲ್ಲ. ತಹಸೀಲ್ದಾರ್ ಆಫೀಸಿಂದ, ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಏನೇ ಕೇಳಿ ರಿಪ್ಲೈ ಕೊಡಲ್ಲ. ಅವರೇ ಬರ್ತಾರೆ, ಸೀಕ್ರೆಟ್ ಆಗಿ ಒಂದು ಸರ್ವೆ ಮಾಡ್ತಾರೆ. ಆ ಸರ್ವೆ ರಿಪೋರ್ಟ್ ಪ್ರಕಾರ 4 ಗುಂಟಾಸ್ ಎಂಕ್ರೋಚ್ಮೆಂಟ್ ಅಂತಾರೆ. ಇನ್ನೊಂದು ದಿನ ಬರ್ತಾರೆ, ಇನ್ನೊಂದು ಸರ್ವೆ ಮಾಡ್ತಾರೆ, 10 ಗುಂಟಾ ಎಂಕ್ರೋಚ್ಮೆಂಟ್ ಅಂತಾರೆ. ಇನ್ನೊಂದು ದಿನ 0, ಇನ್ನೊಂದು ದಿನ 15 ಗುಂಟಾಸ್. ಈ ಥರ 4 ಸರ್ತಿ ಸರ್ವೆ ಮಾಡಿ 4 ಎಕ್ಸ್ಟೆನ್ಸ್ ಕೊಟ್ಟಿದ್ರು. ಸೊ ಯಾವ್ದು ರೈಟ್ ಅಂತ ನಾವು ನಮ್ದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕಾಗತ್ತೆ? ಯಾವುದು ಆಗಲ್ಲ. ಅದರಿಂದ ನಾವು ರೀಸೆಂಟಾಗಿ ಸರಿ ಇದು ಅವ್ರು ಕೋಆಪ್ರೇಟ್ ಮಾಡ್ತಾ ಇಲ್ಲ ಅಂತ ನಮ್ಮ 63/2ಗೆ ನಾವು 10 ಬಸ್ತಿಗೆ ಅಪ್ಲೈ ಮಾಡಿದ್ವಿ. ಸರಿ ಬಂದು ನಮ್ದೇನಾದ್ರೂ ಅಟ್ಲೀಸ್ಟ್ ಫಿಕ್ಸ್ ಮಾಡಿಬಿಟ್ಟಿದ್ರೆ ನಮ್ಗೆ ಗೊತ್ತಾಗುತ್ತೆ, ಏನಾದ್ರೂ ಹಿಂದೆ ಮುಂದೆ ಇದ್ದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಿಡೋಣ ಅಂತ. ಬಟ್ ಯಾವುದಕ್ಕೂ ಕೋಆಪ್ರೇಟ್ ಮಾಡ್ತಾ ಇಲ್ಲ. ಅವ್ರೇನೋ ಪರ್ಸನಲ್ ಇಂಟ್ರೆಸ್ಟ್ ಇಟ್ಕೊಂಡು ಏನು ಕೇಳಿದ್ರೇನೋ ನಾವು ಓಡಿತೀವಿ, JCB ತರಿಸ್ತೀವಿ, ಓಡಿತೀವಿ, ಮಾರ್ಕ್ ಮಾಡ್ತೀವಿ, ನಿನ್ಗೆ ಹೇಳೋದು ಬೇಕಾಗಲ್ಲ, ಗೌರ್ಮೆಂಟ್ ಪ್ರಾಪರ್ಟಿ, ಗೌರ್ಮೆಂಟ್ ಅವ್ರು ಯಾರಿಗೆ ಹೇಳೋದಿಲ್ಲ. ಅದು ಏನೋ ನನಗೆ ಅರ್ಥ ಆಗ್ತಾ ಇಲ್ಲ. ಗೌರ್ಮೆಂಟ್ ಆಗಿದ್ರೇನೋ ಲೋಕಾಯುಕ್ತ ಆದ್ರೇನು ಏನೋ ಸುಪೀರಿಯರ್ ಥರ ನಾವೆಲ್ಲ ಬುಲ್ಡೋಸ್ ಮಾಡ್ತೀವಿ ಅಂತ ಯಾಕೆ ಮಾತಾಡ್ತಾ ಇದ್ರು, ಏನು ಇಂಟ್ರೆಸ್ಟೋ ನನಗೆ ಅರ್ಥ ಆಗಲ್ಲ. ಏನಾದ್ರೇನಿದ್ರೆ ನೋಟಿಸ್ ಕೊಡಿ, ತೋರಿಸಿ ಈ ಥರ ಎಂಕ್ರೋಚ್ಮೆಂಟ್ ಇದೆ ಅಂತ. ಏನಾದ್ರೆ ನಾವು ಕೋಆಪ್ರೇಟ್ ಮಾಡಿಲ್ಲ ಅಂದ್ರೆ ನೀವು ನೋಟಿಸ್ ಕೊಟ್ಟಿದ ಮೇಲೆ ನಾವು ಕೋಆಪ್ರೇಟ್ ಮಾಡಿಲ್ಲ ಅಂದರೆ ಇದೆಲ್ಲ ಇಶ್ಯೂ ಬೇಕು. ಇದಕ್ಕಿಂತ ಈ ಇಶ್ಯೂ ಹಿಂಗೆ ನಡೀತಾ ಇದೆ ಅಂತ ನಾವು ಹೈಕೋರ್ಟ್ಗೆ ಹೋಗಿ ಸ್ಟೇಟಸ್ ಆರ್ಡರ್ ತಗೊಂಡಿದ್ದೀವಿ. ಹೈಕೋರ್ಟ್ ಆರ್ಡ್ರನ್ನ ಏನೇನೋ ಇಂಟರ್ಪ್ರಿಟೇಷನ್ ಮಾಡ್ತಾರೆ, ಅವರು ಸ್ವಂತಾಗಿ ಹೆಂಗೆ ಬೇಕು ಹಂಗೆ ಇಂಟರ್ಪ್ರಿಟೇಷನ್ ಮಾಡೋದು. ಇದು ನಮ್ಗೆ ಅಪ್ಲೈ ಆಗಲ್ಲ. DC ಪಾರ್ಟಿ ಆಗಿದ್ರೆ ತಹಸೀಲ್ದಾರ್ ಪಾರ್ಟಿ ನಾನಿಲ್ಲ ಅಂತಾರೆ. DC ಪಾರ್ಟಿ ಆಗಿದ್ಮೇಲೆ ಆಟೋಮೆಟಿಕಲಿ ತಹಸೀಲ್ದಾರ್ಗೆ ಅಪ್ಲೈ ಆಗುತ್ತೆ ಆರ್ಡರು. ನಾನು ಪಾರ್ಟಿ ಇಲ್ಲ ಇದರಲ್ಲ ಅಂತಾರೆ. ನಾನು ಒಬೆ ಮಾಡಬೇಕಂತಿಲ್ಲ, ನಮ್ಮ ಇಷ್ಟ ಪ್ರಕಾರ ನಾನು ಸರ್ವೆ ಮಾಡಿಸ್ತೀನಿ, ನಮ್ಮ ಇಷ್ಟ ಪ್ರಕಾರ ಬೌಂಡ್ರಿ ಫಿಕ್ಸ್ ಮಾಡ್ತೀನಿ. ಇದು ಯಾಕೆ ಬುಲ್ಡೇಸ್ ಮಾಡ್ತಾ ಇದ್ದಾರೋ ಗೊತ್ತಾಗ್ತಿಲ್ಲ. ಒಂದು ಕಡೆ
ಬೌಂಡ್ರಿ ಇಶ್ಯೂ ಇಬ್ರು ಪಾರ್ಟೀಸ್ ಬಂದಿದ್ರೆ ಪ್ರೈವೇಟ್, ಇಬ್ರು ಪ್ರೈವೇಟ್ ಇರ್ಬೋದು, ಇಬ್ರು ಗವರ್ಮೆಂಟ್ ಇರ್ಬೋದು, ಪ್ರೈವೇಟ್ ಗವರ್ಮೆಂಟ್ ಇರ್ಬೋದು, ಯಾವ್ದಾದ್ರೆ ಬೌಂಡ್ರಿ ಇಶ್ಯೂ ಬಂದ್ರೆ ಇದ್ರು ಸಮೇತ ಇಬ್ರು ಸಮಕ್ಷದಲ್ಲೇ ಅದು ಮಾಡಬೇಕು. ಮಾಡಿ ತೋರಿಸ್ಬಿಡಿ, ಏನಾದ್ರೇನಿದ್ರೆ ಹಂಗೆ ಕ್ಲೋಸ್ ಆಗಿಬಿಡ್ತು ಒಂದೇ ದಿನ. ಈ ಸೀಕ್ರೆಟ್ ಸರ್ವೇಸ್ ಎಲ್ಲ ಯಾಕೆ, ಏನು ಇಂಟ್ರೆಸ್ಟ್ ಅದು ಸೀಕ್ರೆಟ್ ಸರ್ವೇಸ್, ಸೀಕ್ರೆಟ್ ಡೆಮಾಲಿಷನ್ ಆಕ್ಷನ್ಸ್ ಎಲ್ಲ. ಸೊ ದಯವಿಟ್ಟು ಇದೆಲ್ಲ ಸ್ಟಾಪ್ ಮಾಡಿಬಿಟ್ಟು ಈ ಪ್ರೆಸ್ ಮೀಟ್ ಉದ್ದೇಶನು ಇಲ್ಲಿ ಯಾರಿಗೂ ಹೇಳಿದ್ರೇನು ಅಷ್ಟು ಸೀರಿಯಸ್ ಆಗಿ ಅವ್ರು ಏನಂದ್ರೆ ನಾವೇನು ಮಾಡಿದ್ರೇನು ನಮ್ಗೆ ತಾಲೂಕ್ ಮ್ಯಾಜಿಸ್ಟ್ರೇಟ್ ಅಂತ ಎಲ್ಲ ಬುಲ್ಡೋಸ್ ಮಾಡ್ತಾ ಇರೋದ್ರಿಂದ ಅಟ್ಲೀಸ್ಟ್ DC ಗಮನಕ್ಕೆ ಇದು ಹೋಗ್ಲಿ ಅಂತ ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ರು. ಸೊ ನಾವು ಏನಾದ್ರೆ ನಮ್ದು ಮಿಸ್ಟೇಕ್ ಇದ್ರೆ ನಮ್ದು 63/2 ನಮ್ದು ಸರ್ವೆ ಮಾಡಿ ನಮ್ಮ ಬೌಂಡ್ರಿ ತೋರಿಸಿದ್ರೆ ನಮ್ದು ಏನು ಮಿಸ್ಟೇಕ್ ಇದ್ರೇನು ನಮ್ಮ ಬೌಂಡ್ರಿಯಲ್ಲಿ ಅದು ಸೆಟ್ ಮಾಡ್ಕೊಳಕ್ಕೆ ನಾನು ರೆಡಿ ಇದ್ಮೇಲೆ ಕೋಆಪ್ರೇಟ್ ಮಾಡ್ತೀನಿ. ಎಲ್ಲರಿಗೂ ಒಂದು ಟೈಪ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಎಲ್ಲರನ್ನ ಪ್ಯಾಸಿಫೈ ಮಾಡೋಕ್ಕೂ ನಮ್ಗೆ ಆಗಲ್ಲ. ಆಲ್ರೆಡಿ ನಮ್ದು ಸೋಲ್ಡ್ ಔಟ್ ಲೇಔಟಿಗೂ. ಇವಾಗ ನಾನು ಬಿಟ್ಟಿದ್ರೇನು ಏನೋ ಆ್ಯಕ್ಷನ್ ತಗೊಂಡಿಲ್ಲ ಅಂತ ಇಶ್ಯೂ ಬರೋದು ಕಸ್ಟಮರ್ಸ್ಗೆ. ಬಟ್ ಕಸ್ಟಮರ್ಸ್ಗೆ ಇಶ್ಯೂ ಬರಬಾರ್ದು ಅಂತ ನಾವು ಇದೆಲ್ಲ ಇದು ಮಾಡ್ತಾ ಇದ್ದೀನಿ. ಅವ್ರಿಗೆ ಯಾವುದು ಇಂಟ್ರೆಸ್ಟ್ ಇಲ್ಲ ಅಂದರೆ ಸೀಕ್ರೆಟ್ ಸರ್ವೇಸ್ ಯಾಕೆ ಮಾಡ್ತಾರೆ? ಸರ್ವೇದಲ್ಲಿ ಸೀಕ್ರೆಸಿ ಏನಿದೆ? ನಾವು ಪಕ್ಕದಲ್ಲಿದ್ವಿ, ನಾವು ಗಲಾಟೆ ಮಾಡ್ತಾರೆ. ಸರ್ವೆಗೆ ಅಬ್ಜೆಕ್ಷನ್ ಅದೇ, ನಮಗೂ ನೋಟಿಸ್ ಕೊಡಿ, ನಮ್ದು ತೋರಿಸಿ 63/2 ನಿಮ್ದೇನಿದೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ, ಲಾಸ್ಟ್ 5 years ಇಂದ ಒಂದು ಸತಿನೂ ಇಲ್ಲ. 2019 ತಹಸೀಲ್ದಾರ್ ರಮೇಶ್ ಅಂತ ಇರೋ ಟೈಮ್ ನೋಟಿಸ್ ಕೊಟ್ಟು ಮಾಡಿಸಿದ್ದಾರೆ. ಆವಾಗ 4 ಗುಂಟಾಸ್ ಎಂಕ್ರೋಚ್ಮೆಂಟ್ ಅಂತ ತೋರಿಸಿದ್ದಾರೆ. ಅದು ಹೆಂಗೆ ಜಸ್ಟ್ 1 feet ಎಂಟೈರ್ ಲೆಂತ್ ಮೇಲೆ ಡಿಫ್ರೆನ್ಸ್ ಬಂದಿದೆ ಅಂತ. ಸರ್ ಆಮೇಲೆ ಅವರು ಕೇಳಿಲ್ಲ, ನಾವು ಬಿಟ್ಬಿಟ್ಟಿದ್ವಿ. ಅದಾಗಿದ್ಮೇಲೆ ಇನ್ನೊಂದು ಸರ್ವೆ ಇವ್ರು ಬಂದ ಮೇಲೆ ಮಾಡಿಸಿದ್ದಾರೆ ಪ್ರೆಸೆಂಟ್ ತಹಸೀಲ್ದಾರ್, 10 ಗುಂಟಾಸ್ ಎಂಕ್ರೋಚ್ಮೆಂಟ್ ಅಂತಂದ್ರು. ತಿರ್ಗಾ ಅವ್ರಾದ್ಮೇಲೆ ಇವಾಗ ತಿರ್ಗಾ ಇನ್ನೊಂದು ಸರ್ವೆ ಮಾಡಿಸಿ 15 ಗುಂಟಾಸ್ ಅಂತಾರೆ. ಬೇರೆ ಯಾವುದೇ ಲೇಔಟ್ ಪರ್ಸನಲ್ ಇಂಟ್ರೆಸ್ಟ್ ಬೇರೆ ಏನಿರುತ್ತೆ ಅದರಲ್ಲಿ. ಲೋಕಾಯುಕ್ತ ಅವ್ರಿಗೆ ಒಂದು ರೂಲ್ಸ್ ಇದೆ. ಅವ್ರು ಇಲ್ಲೇನಾಗ್ತಾ ಇದೆ ಗೊತ್ತಲ್ಲ, ಅವ್ರಿಗೇನೋ ಒಂದು ಕಂಪ್ಲೇಂಟ್ ಆಗುತ್ತೆ ರೆಸ್ಪೆಕ್ಟ್ ಡಿಪಾರ್ಟ್ಮೆಂಟ್ಗೆ, ಅವ್ರು ಹಾಕ್ತಾರೆ. ಅದು ಅವಕಾಶ ತಗೊಂಡು ಇಲ್ಲೊಂದು ಡ್ರಾಮಾ ನಡೆಸ್ತಾ ಇರ್ತಾರೆ. ಇವ್ರಿಗೆ ಜೊತೆಗೆ RT ಅಪ್ಲಿಕೆಂಟ್ಸ್ ಅಂತ ಅವರು ಇವರು ಸೇರ್ಕೊಂಡು ಎಲ್ಲ ಒಂದು ಕರೆಕ್ಟಾಗಿ ಹೇಳಿರೋ ಒಂದು ಮಾಫಿಯಾ ನೆಟ್ವರ್ಕ್ ಥರ ಎಲ್ಲ ಕನೆಕ್ಟೆಡ್ ಆಗಿ ಮಾಡ್ತಾ ಇದ್ದಾರೆ. ಇದೆಲ್ಲ ಏನಿದೆ ಅದರಲ್ಲಿ ತೋರಿಸ್ಬೇಡಿ, ತಪ್ಪಿದೆ ಸರ್ ಅಂದರೆ ನಾವು ತೋರಿಸ್ಕೊಂಡು ನಾವೇ ಮಾಡ್ಕೊಂತ ನಾನು ಹೇಳ್ತಾ ಇದ್ದೆ. ನಿಮ್ಗೆ ಹೇಳಲ್ಲ ನಾನು JCB ತಂದು ನಾನೇ ಡೆಮಾಲಿಷ್ ಮಾಡ್ತೀನಿ ಅಂದ್ರೆ ವಾಟ್ ಇಸ್ ದಟ್? ಕೊಡ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಲ್ವಾ. ಅಂದರೆ ಈಗ ಡಿಪಾರ್ಟ್ಮೆಂಟ್ ಇಂದಾನೆ ಹೈಕೋರ್ಟ್ ಆರ್ಡರ್ ಇದೆ, ಕನಿಷ್ಠ ಅವ್ರು ಒಪಿನಿಯನ್ ತಗೊಂಡಿಲ್ಲ. ಹೈಕೋರ್ಟ್ ಆರ್ಡರ್ ಮೇಲೆ ಸ್ಟೇಟಸ್ ಕೋ ಇದೆ, ಇದು ನಾವು ಸರ್ವೆ ಮಾಡ್ಬೋದಾ ಇಲ್ವಾ ಅಂತ ಜಸ್ಟ್ ಬುಲ್ಡೋಸ್ ಮಾಡ್ತಾ ಇದ್ದಾರೆ. CMC ಅವ್ರು ಬಂದು ಏನು ಹೇಳಿದ್ರು, ಇವಾಗ ನಮ್ದೇನಿಲ್ಲ, ಅವ್ರು ಕರೆದಿದ್ರು ನಾವು ಬಂದಿದ್ದೀವಿ ಅಂತ. KD ಅವ್ರು ಬಂದೇ ಇಲ್ಲ. ಇರೋದು 3 ಡಿಪಾರ್ಟ್ಮೆಂಟ್ಸ್ ತಾನೆ. ಇವತ್ತು ಅಪ್ಲಿಕೇಶನ್ ಮೂವ್ ಮಾಡಿದ್ವಿ, ಈ ತರ ನಿಮ್ಮ ಆರ್ಡರ್ ಒಬೇ ಮಾಡ್ತಾ ಇಲ್ಲ ಅಂತ ಇವತ್ತು ಹೈಕೋರ್ಟ್ ಅಲ್ಲಿ ಅಪ್ಲಿಕೇಶನ್ ಇಲ್ಲ ಅಂತ ಹಾಕಿದ್ವಿ. ಅವ್ರು ಹೈಕೋರ್ಟ್ ಏನ್ ಡೈರೆಕ್ಷನ್ ಕೊಡ್ತಾರೆ ನೋಡ್ಬೇಕು.